Hey guys, welcome back to Frostcast YouTube ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು Asus ROG RS MLab ಎಡಿಷನ್ ವೈರ್ಲೆಸ್ ಗೇಮಿಂಗ್ ಮೌಸ್. ಇದ್ರ ಬೆಲೆ ನೋಡಕ್ ಹೋದ್ರೆ ನಿಮಗೆ 11,500 ಸಿಗುತ್ತೆ ಆನ್ಲೈನ್ ಅಲ್ಲಿ. ಅಂಡ್ 11,000 ಕೊಡುವಂತ ಫೀಚರ್ಸ್ ಅಂಡ್ ಸ್ಪೆಷಾಲಿಟಿ ಏನಪ್ಪಾ ಇದೆ ಈ ಒಂದು ಮೌಸ್ ಅಲ್ಲಿ ಅಂತ ನೋಡ್ತೀರಾ. ಸೊ ಬನ್ನಿ ಸೀದಾ ಅನ್ಬಾಕ್ಸ್ ಮಾಡ್ತಾ ನೋಡೋಣ. ಅಂಡ್ ನಿಮ್ ಕಣ್ ಸ್ವಲ್ಪ ರೈಟ್ ಹ್ಯಾಂಡ್ ಸೈಡ್ ಹೋಗ್ತಾ ಇರ್ಬೋದು. ಈ ಕೀಬೋರ್ಡ್ ಇಟ್ಕೊಂಡು ಇನ್ನ ಏನ್ ಮಾಡ್ತಾನೆ ಮೊನ್ನೆ ತಾನೇ ಅನ್ಬಾಕ್ಸ್ ಮಾಡಿದ ಅಂತ. ಈ ಕೀಬೋರ್ಡ್ ಕೂಡ ಅಷ್ಟೇ ಒಂದು ಮೇಜರ್ ಪಾರ್ಟ್ ಇದೆ ಈ ಒಂದು ವಿಡಿಯೋ ಅಲ್ಲಿ. ಎಂಡ್ ತನಕ ನೋಡಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಬನ್ನಿ ಈಗ ಈ ಒಂದು ಮೌಸ್ ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸ್ ಮೇಲೆ ನಮಗೆ ಒಂದು ಔಟ್ಲುಕ್ ಕೊಟ್ಟಿದ್ದಾರೆ ಮೌಸ್ದು. ಸೊ ಈ ಒಂದು ಔಟ್ಲುಕ್ ಏನಿದೆ ಇದಕ್ಕಿಂತ ಮುಂಚೆ 15 ಪ್ರೋಟೋಟೈಪ್ಸ್ ಯೂಸ್ ಮಾಡಿ ಅದಾದ್ಮೇಲೆ ಒಂದು ಫೈನಲ್ ಔಟ್ಲುಕ್ ನಮ್ಗೆ ಈ ತರ ಬಂದಿರೋದು ನೋಡ್ತಾ ಇದೀವಿ. ಅಂಡ್ ಇದು ಒಂದು ಬೇಸಿಕ್ ಡಿಸೈನ್ ಇದೆ, ಬಟ್ ಪರ್ಫಾರ್ಮೆನ್ಸ್ ಅಂತೂ ಕೇಳಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ ಬೀಸ್ಟ್ ಮೋಡ್ ಅಲ್ಲಿ ಇರ್ತಾ ಇರುತ್ತೆ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಅನ್ಬಾಕ್ಸ್ ಮಾಡೋಣ, ನೋಡೋಣ ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ನಾವು ಇಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದಂಗೆನೆ ನಮಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ರಿಪಬ್ಲಿಕ್ ಆಫ್ ಗೇಮರ್ಸ್ ಕಡೆಯಿಂದ ಒಂದು ವೆಲ್ಕಮಿಂಗ್ ಕಾರ್ಡ್ ಇರ್ತಾ ಇರುತ್ತೆ. ಅದಾದ ನಂತರ ನಮಗೆ ಸೀದಾ ಫಸ್ಟ್ ಸಿಗೋದೇನೆ ಮೌಸ್. ಸೊ ಮೌಸ್ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಪ್ಯಾಕೇಜಿಂಗ್ ಜೊತೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಮೌಸ್ ಇಟ್ಕೊಂಡಿದ ತಕ್ಷಣ ಲೈಕ್ ನಾವು ಇಲ್ಲಿ ಮೌಸ್ ಕೈಯಲ್ಲಿ ಇಟ್ಕೊಂಡಿದೀನಿ ಅನ್ನೋ ಫೀಲೇ ಬರಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿದೆ. ಅಂಡ್ ಇದ್ರ ವೆಯ್ಟ್ ನೋಡಕ್ ಹೋದ್ರೆ ನಮಗೆ ಇಲ್ಲಿ 54 ಗ್ರಾಮ್ ಅಷ್ಟೇ ಇರ್ತಾ ಇರುತ್ತೆ. ಗೇಮರ್ಸ್ಗೆ ಮಾಡಿಸಿರೋ ಅಂತ ಮೌಸ್ ಅಂತಾನೆ ಹೇಳ್ಬೋದು ಇಲ್ಲಿ ನಾವು. ಅಂಡ್ ಜೊತೆಗೆ ಇದ್ರದ್ದು ನಮಗೆ ಔಟ್ಲುಕ್ ಡಿಸೈನ್ ಏನಿದೆ ಇದು ಸಿಮೆಟ್ರಿಕಲ್ ಡಿಸೈನ್ ಅಲ್ಲಿ ನಮಗೆ ಇಲ್ಲಿ ಕಾಣ್ ಬರ್ತಾ ಇರುತ್ತೆ. ಅಂಡ್ ಇದ್ರಲ್ಲಿ ಯೂಸ್ ಮಾಡಿರೋ ಒಂದು ಮೆಟೀರಿಯಲ್ ಬಂದು ಬಯೋ ಬೇಸ್ಡ್ ನೈಲಾನ್ ಮೆಟೀರಿಯಲ್. ಅಂಡ್ ಜೊತೆಗೆ ನಮಗೆ ಇಲ್ಲಿ ಮೌಸ್ ಅಲ್ಲಿ ನೋಡ್ಬೋದು ಅಷ್ಟೊಂದೇನು RGB ಅಂತ ಸೆಕ್ಷನ್ ಬಂದಾಗ ಫಂಕಿ ಲೈಟ್ಸ್ ಏನು ನಮ್ಗೆ ಕಾಣ್ ಬರಲ್ಲ ಈ ಮೌಸ್ ಅಲ್ಲಿ. ಜಸ್ಟ್ ಒಂದೇ ಒಂದು ಲೈಟ್ ಸೆಗ್ಮೆಂಟ್ ಇರುತ್ತೆ, ಅದು ನಮಗೆ ಈ ಒಂದು ಸ್ಕ್ರೋಲಿಂಗ್ ವೀಲ್ ಏನಿದೆ ಇದ್ರ ಹತ್ರ ಮಾತ್ರ ಬರುತ್ತೆ. ಒಂದ್ಸ್ ಕನೆಕ್ಟ್ ಮಾಡಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ, ಯಾವ ತರ ಕಸ್ಟಮೈಸ್ ಮಾಡ್ಬೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಅದಾದ ನಂತರ ಮೇಲೆ ಜಾಸ್ತಿ ಇನ್ನೇನು ಇಲ್ಲ. ಅಂಡ್ ಅದ್ರ ಮೌಸ್ ಬಾಟಮ್ ಸೆಗ್ಮೆಂಟ್ ಬರಕ್ ಹೋದ್ರೆ ನಮಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು DPI ಬಟನ್ ಇದೆ, ಅದ್ರ ಜೊತೆಗೆ ಪೇರಿಂಗ್ ಬಟನ್ ನಾವು ನೋಡ್ತಾ ಇರ್ತೀವಿ. ಅದಾದ ನಂತರ ನಮಗೆ ಇಲ್ಲಿ 3 ಸೆಕ್ಷನ್ ಇದೆ, ಬ್ಲೂಟೂತ್, RF ಮೋಡ್ ಅಂಡ್ ವೈರ್ಡ್ ಅಲ್ಲಿ ಕೂಡ ನಾವಿಲ್ಲಿ ಕನೆಕ್ಟ್ ಮಾಡ್ಕೊಬಹುದು. ಸೊ ಈ ತರ ಸುಮಾರು ಅಪ್ ಟು 3 ಡಿವೈಸಸ್ ತನಕ ನೀವು ಕನೆಕ್ಟ್ ಮಾಡ್ಕೊಬಹುದು. ನಾನು ಮುಂಚೆ ಕೀಬೋರ್ಡ್ ಮಾಡಿದ್ದೆ, ಅದು 5 ಡಿವೈಸ್ ತನಕ ಕನೆಕ್ಟ್ ಆಗುತ್ತೆ ಅಂದಿದೆ. ಬ್ಲೂಟೂತ್ ಅಲ್ಲಿ 3, ಅದಾದ್ಮೇಲೆ RF ಅಂಡ್ ವೈರ್ಡ್ ಅಲ್ಲಿ ಇನ್ನೊಂದು ಅಂತ. ಅಂಡ್ ಇದರಲ್ಲಿ ಏನಪ್ಪಾ ಅಂದ್ರೆ ಇದರಲ್ಲೂ ಅಷ್ಟೇ ನೀವು 3 PC ಆರಾಮಾಗಿ ಕನೆಕ್ಟ್ ಮಾಡ್ಕೊಬಹುದು. ಮಲ್ಟಿ PC ಯೂಸರ್ಸ್ ಯಾರ್ಯಾರು ಇರ್ತೀರಾ ಅವ್ರಿಗೆ ಮತ್ತೊಮ್ಮೆ ರೆಕಮೆಂಡೆಡ್ ಅಂತಾನೆ ಹೇಳ್ತಾ ಇರ್ಬೋದು. ಇದ್ರದ್ದು ಕನೆಕ್ಟಿವಿಟಿ ಮೋಡ್ಸ್ ಎಲ್ಲ ನೋಡಿದ್ವಿ, ಎಷ್ಟು ಡಿವೈಸ್ ಕನೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಈಗ ನಾವು ನೋಡ್ತಾ ಇರ್ಬೋದು ಇದ್ರದ್ದು DPI ಬಗ್ಗೆ ಮಾತಾಡೋಣ. ಸೊ ಈ ಒಂದು ಮೌಸ್ ಅಲ್ಲಿ ಅಪ್ ಟು ನಿಮಗೆ 3600 DPI ತನಕ ಹೋಗ್ತಾ ಇರುತ್ತೆ. ಅಂಡ್ ಮಿನಿಮಮ್ DPI ನೋಡಕ್ ಹೋದ್ರೆ ನಿಮಗೆ 100 ಇರ್ತಾ ಇರತ್ತೆ ಅಷ್ಟೇ. ಅಂಡ್ ಜೊತೆಗೆ ನಿಮಗೆ ಇದು 650 IPS ಟ್ರ್ಯಾಕಿಂಗ್ ಸ್ಪೀಡ್ ಅಲ್ಲಿ ಸಿಗ್ತಾ ಇರುತ್ತೆ. ಸುಮಾರು ಮೌಸಸ್ ನೋಡ್ತಾ ಇರ್ತೀರಾ ನಿಮಗೆ ಮ್ಯಾಕ್ಸಿಮಮ್ IPS ಅಂದ್ರೆ ನಿಮ್ಗೆ ಅಲ್ಲಿ ಲೈಕ್ 400 ಆ ತರ ಸೆಗ್ಮೆಂಟ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಬಟ್ ಈ ಒಂದು ಮೌಸ್ ಅಲ್ಲಿ 650 IPS ಟ್ರ್ಯಾಕಿಂಗ್ ಅಂದ್ರೆ 650 ಇಂಚಸ್ ಪರ್ ಸೆಕೆಂಡ್ ಅಲ್ಲಿ ನಿಮಗೆ ಟ್ರ್ಯಾಕಿಂಗ್ ಸ್ಪೀಡ್ ಇರುತ್ತೆ. ಅಂಡ್ ಅದ್ರ ಜೊತೆಗೆ ನಿಮಗೆ ನೋಡ್ತಾ ಇರ್ಬೋದು ಇದು 1000 Hz ಪೋಲಿಂಗ್ ರೇಟ್ ಇರ್ತಾ ಇರುತ್ತೆ ಇದರಲ್ಲಿ. ಅಂದ್ರೆ ಆಲ್ಮೋಸ್ಟ್ ನಿಮಗೆ 0.1 ಸೆಕೆಂಡ್ ಡಿಲೇ, ನೋ ಡಿಲೇ ಅಂತಾನೆ ಹೇಳ್ಬೋದು. ಲೈಕ್ ಯಾವುದೇ ತರ ಡಿಲೇ ಇರಲ್ಲ, ನಿಮಗೆ ಇಮಿಡಿಯೇಟ್ ರೆಸ್ಪಾನ್ಸಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಅಂಡ್ ಜೊತೆಗೆ ಈ ಒಂದು ಮೌಸ್ ಅಲ್ಲಿ ಸ್ವಿಚಸ್ ಏನ್ ಯೂಸ್ ಮಾಡಿದ್ದಾರೆ ಇದು ROG ಅವರ ಮೈಕ್ರೋ ಸ್ವಿಚಸ್ ಯೂಸ್ ಮಾಡಿರೋದು ಇದರಲ್ಲಿ. ಅಂಡ್ ಕಂಪ್ನಿ ಕಡೆಯಿಂದ ಏನ್ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ ಅಪ್ ಟು 70 ಮಿಲಿಯನ್ ಕ್ಲಿಕ್ಸ್ ಆಗುತ್ತೆ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ 70 ಮಿಲಿಯನ್ ಕ್ಲಿಕ್ಸ್ ಗಿಂತ ಮುಂಚೆ ಏನಾದ್ರು ಆದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕಂತ. ಆಕ್ಸೆಸರೀಸ್ ನೋಡಕ್ ಹೋದ್ರೆ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ USB to C ಕೇಬಲ್ ಇದೆ. ಅದಾದ ನಂತರ USB to C ಕನ್ವರ್ಟರ್ ಇದೆ. ಇದು ಹೆಂಗ್ ಯೂಸ್ ಆಗುತ್ತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಾದ ನಂತರ ನಮ್ಗೆ ಇಲ್ಲಿ 4 ಕಾರ್ಡ್ ಸಿಗ್ತಾ ಇರುತ್ತೆ. ಸೊ ಅದು ಯೂಸರ್ ಮ್ಯಾನ್ಯುಯಲ್ ಇರುತ್ತೆ. ಅದಾದ ನಂತರ ROG ಹಾಗೂ MLab ಅವರ ಸ್ಟಿಕ್ಕರ್ಸ್ ನಾವು ನೋಡ್ತಾ ಇರ್ತೀವಿ. ಅದಾದ್ಮೇಲೆ ಒಂದು ವ್ಯಾರಂಟಿ ಕಾರ್ಡ್ ಇದೆ, ಜೊತೆಗೆ ಮತ್ತೊಂದು ಪ್ಯಾಕೇಜ್ ಇದೆ. ಸೊ ಇದ್ರೊಳಗಡೆ ಏನಿದೆ ನೋಡೋಣ ಬನ್ನಿ. ಓಕೆ, ಇದ್ರೊಳಗಡೆ ನೋಡಕ್ ಹೋದ್ರೆ ನಮ್ಗೆ ಮೌಸ್ಗೆ ಗ್ರಿಪ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇವರು. ಸೊ ಸದ್ಯಕ್ಕೆ ಇದ್ರಲ್ಲಿ ಇದ್ದಿದ್ದು ಈ ಒಂದು ಬಾಕ್ಸ್ ಅಲ್ಲಿ ಇದ್ದಿದ್ದು ಇಷ್ಟೇನೆ. ಸೊ ಈಗ ಸಾಫ್ಟ್ವೇರ್ ಹೋಗೋಣ. ಸಾಫ್ಟ್ವೇರ್ ಅಲ್ಲಿ ಮೌಸ್ ನ ಯಾವ ತರ ಕಸ್ಟಮೈಸ್ ಮಾಡಬಹುದು, ಹೆಂಗಿದೆ, ಏನೇನ್ ಫೀಚರ್ಸ್ ಇದೆ ಒಳಗಡೆ ಸಾಫ್ಟ್ವೇರ್ಸ್ ಒಳಗಡೆ ಪ್ರತಿಯೊಂದನ್ನು ನೋಡೋಣ ಬನ್ನಿ. ಸಾಫ್ಟ್ವೇರ್ ಏನೋ ಡೌನ್ಲೋಡ್ ಮಾಡ್ಕೊಂಡಿದೀವಿ. ಅಂಡ್ ಸಾಫ್ಟ್ವೇರ್ ಅಲ್ಲಿ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು ಬಟನ್ಸ್ ಇದೆ. ಸೊ ಇಲ್ಲಿ ಒಂದೊಂದು ಸಿಂಗಲ್ ಬಟನ್ಸ್ ಮೌಸ್ ಅಲ್ಲಿ ಏನೇನಿದೆ ಎಲ್ಲದನ್ನು ಕಸ್ಟಮೈಸ್ ಮಾಡ್ತಾ ಇರ್ಬೋದು. ನಾವು ಇಲ್ಲಿ ನೋಡ್ಬೋದು ಸ್ಕ್ರೋಲ್ ಅಪ್ಗೆ ನಮಗೆ ಸ್ಕ್ರೋಲ್ ಅಪ್ ಬೇಕಾ ಅಥವಾ ಬೇರೆ ಏನಾದ್ರು ಫಂಕ್ಷನ್ ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಅದೇ ತರ ಸ್ಕ್ರೋಲ್ ಕ್ಲಿಕ್ಗೂ ಇದೆ. ಅದಾದ್ಮೇಲೆ ನಮಗೆ ಸ್ಕ್ರೋಲ್ ಡೌನ್ಗೂ ಸೇಮ್ ಕಸ್ಟಮೈಸ್ ಮಾಡ್ಕೊಬಹುದು. ಜೊತೆಗೆ ರೈಟ್ ಬಟನ್ ಕ್ಲಿಕ್ ಬಟನ್ ಏನಿದೆ ಅದಕ್ಕೂ ಕೂಡ ಅಷ್ಟೇ.
ಅದೇ ಥರ ಏನು ಬೇಕಾದರೂ ನಾವು ಅಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಕಂಪ್ಲೀಟ್ ಲೈಕ್ ಎವ್ರಿ ಇನ್ ಆ್ಯಂಡ್ ಔಟ್ ಸ್ವಿಚಸ್ನ ಕೂಡ ನಾವಿಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಅದಾದಮೇಲೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಇದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಬೋದು. ಅದ ನಂತರ ನಮಗೆ ಇಲ್ಲಿ ಪರ್ಫಾರ್ಮೆನ್ಸ್ನ ನೋಡ್ತಾ ಇರ್ತೀವಿ. ಸೊ ಪರ್ಫಾರ್ಮೆನ್ಸಲ್ಲಿ ಕೂಡ ಅಷ್ಟೇ ಇಲ್ಲಿ DPIs ಇದೆ, ಮ್ಯಾನ್ಯುಯಲ್ DPI ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಕಸ್ಟಮೈಸ್ ನಾವು ಇಲ್ಲಿ ಕಸ್ಟಮೈಸ್ ಕೂಡ ಇಲ್ಲಿ ಮಾಡ್ಕೊಬೋದು. ಜೊತೆಗೆ ನಮಗೆ ಇಲ್ಲಿ ಪೋಲಿಂಗ್ ರೇಟ್ನ ಕೂಡ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ 1000 ಹಚ್ಚಿದೆ, ಬೇಕಂದ್ರೆ ನೀವು ಕಡಿಮೆ ಬೇಕಂದ್ರೆ ಕಡಿಮೆ ಕೂಡ ಇಲ್ಲಿ ಮಾಡ್ಕೊಬೋದು. ಅದಾದ ನಂತರ ಆಂಗಲ್ ಸ್ನ್ಯಾಪಿಂಗ್ನ ನಾವು ನೋಡ್ತಾ ಇರ್ತೀವಿ. ಆಂಗಲ್ ಟ್ಯೂನಿಂಗ್ ಕೂಡ ನಮಗೆ ಇಲ್ಲಿ ಕಾಣ್ಬರ್ತಾ ಇರುತ್ತೆ. ಆಕ್ಸಲರೇಷನ್, ಡಿಸಿಲರೇಷನ್ ಇದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರ್ತೀವಿ. ಜೊತೆಗೆ ಇಲ್ಲಿ ಲೈಟಿಂಗ್ ಇದೆ, ಸ್ಟ್ಯಾಟಿಕ್ ಬ್ರೀತಿಂಗ್. ಸೊ ಈ ಥರ ಆಪ್ಷನ್ಸ್ನ ಕೂಡ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಲೈಟಿಂಗ್ ಅಲ್ಲಿ. ಅದಾದ್ಮೇಲೆ ಕ್ಯಾಲಿಬ್ರೇಷನ್ಸ್ ಇರ್ತಾ ಇರುತ್ತೆ. ಸೊ ಕ್ಯಾಲಿಬ್ರೇಷನ್ಸ್ ಅಲ್ಲಿ ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ನಮ್ಮ ಹತ್ರ ಯಾವ ಮೌಸ್ ಪ್ಯಾಡ್ ಇದೆ ಆ ಥರ ನಾವಿಲ್ಲಿ ಸೆಟ್ ಮಾಡ್ಕೊಬೋದು. ಅದಾದ ನಂತರ ನಮಗೆ ಇಲ್ಲಿ ಪವರ್ ನೋಡ್ತಾ ಇರ್ಬೋದು, ಎಷ್ಟು % ಬ್ಯಾಟ್ರಿ ಇದೆ ಆ್ಯಂಡ್ ಯಾವಾಗ ನಮಗೆ ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಅಲರ್ಟ್ ಬೇಕು, ಸೊ ಇದನ್ನ ಕೂಡ ಇಲ್ಲಿ ಇಟ್ಕೊಬೋದು. ಅದಾದ ನಂತರ ನಾವು ಮೌಸ್ ಏನು ಯೂಸ್ ಮಾಡ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ಸ್ಲೀಪ್ ಯಾವಾಗ ಹೋಗಬೇಕು ಮೌಸ್ ಅಂತ ಏನಾದರೂ ನಿಮಗೆ ಎಷ್ಟು ನಿಮಿಷಕ್ಕೆ ಬೇಕು ಅಷ್ಟು ನಿಮಿಷಕ್ಕೆ ಹಾಕೊಬೋದು. ನಿಮಗೆ ಬೇಡ ಮೌಸ್ ಸ್ಲೀಪ್ ಹೋಗೋದೇ ಬೇಡ ಅಂದರೆ ನೆವರ್ ಅಂತ ಕೊಡಿ, ಇಲ್ಲ ಯಾವುದಾದ್ರೂ 3 ನಿಮಿಷ 5 ನಿಮಿಷ ಈ ಥರ ನೀವು ಕೊಟ್ಕೊಬೋದು. ಅದಾದ ನಂತರ ಫರ್ಮ್ವೇರ್ ಅಪ್ಡೇಟ್, ಸೊ ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ಸ್ ಬಂದರೆ ಮೌಸ್ಗೆ ನಿಮ್ಗೆ ಇಲ್ಲೇ ಬರ್ತಾ ಇರುತ್ತೆ, ಅದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. That's it for today video guys. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಬೇಕು, ರಿವ್ಯೂ ಮಾಡಬೇಕು ಅಂತ. ಸೊ ಮಾಡೋ ಪ್ರಯತ್ನ ಪಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್, ಟಾಟಾ.